ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರ ಉಳಿದಿರೋ ಲೇಸ್, ಇದು ಸೀರೆಯಿಂದ ಬಿಚ್ಚಿರೋದು, ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಒಂದು ಹ್ಯಾಂಗಿಂಗ್ಸನ್ನು ಮಾಡೋದು ತೋರಿಸ್ತೀನಿ. ಡೆಕೋರೇಷನ್ನಿಗಾಗತ್ತೆ, ವರಮಹಾಲಕ್ಷ್ಮಿ ಗಣಪತಿ ಡೆಕೋರೇಷನ್ನಿಗಾಗತ್ತೆ, ಆಮೇಲೆ ವಾಲ್ ಹ್ಯಾಂಗಿಂಗ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರದ್ದು ಒಂದು ಸ್ಕ್ವೇರ್ ರಟ್ಟಿನ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಡೆಯಿಂದ ಇದನ್ನು ಅಂಟಿಸ್ಕೊಂಡು ಬರ್ತೀನಿ. ಈ ಥರ ಈಗ ಇದನ್ನೆಲ್ಲ ಕಟ್ ಮಾಡಿ ಹಿಂದ್ಗಡೆ ಅಂಟಿಸಿದ್ದೀನಿ. ಇದು ಈ ಥರ ಬಂದಿದೆ. ಈಗ ಇದಕ್ಕೆ ಈ 4 ದಿಕ್ಕಲ್ಲೂ ಈ ಲೇಸನ್ನು ಅಂಟಿಸ್ತೀನಿ. ಈಗ ಈ ಥರ ಅಂಟಿಸ್ಕೊಂಡು ಬರ್ತೀನಿ. ಈಗಿದು ಎಲ್ಲ ಕಡೆ ಅಂಟಿಸಿದ್ದಾಗಿದೆ. ಇದು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್? ಈಗ ಇದಕ್ಕೆ ಈ ಥರ ಫಿಕ್ಸ್ ಮಾಡ್ತೀನಿ. ಹಿಂದ್ಗಡೆಯಿಂದ ಮಾಡಿ ಗಮ್ ಮಾಡಿಬಿಟ್ರೆ ಸಾಕಾಗುತ್ತೆ. ಇದ್ರ ತುದಿಗೆ ಮೇಲ್ಗಡೆ ತಗ್ಲಾಕಕ್ಕೆ ಈ ಥರ ಒಂದು ಲೂಪ್ ಮಾಡಿ ಇಲ್ಲಿ ಅಂಟಿಸ್ಕೊತೀನಿ. ಈಗ ಇದು ಅಂಟಿಸಿದ್ದಾಗಿದೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಅದೇ ಥರ ಇನ್ನೊಂದು ಮಾಡ್ತೀನಿ. ಇಲ್ಲ ಅಂದರೆ ಈ ಥರ ಡೆಕೋರೇಷನ್ನಿಗೂ ಯೂಸ್ ಮಾಡ್ಬೋದು. ಅದಕ್ಕೆ ಈ ಥರ ಹಾರಗಳನ್ನು ಜಾಯಿಂಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ವೈಟಿಗೆ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಇದು ಟೈಮ್ ಇದ್ದವಾಗ ಮಾಡಿ ಇಟ್ಕೊಂಡ್ರೆ
ಡೆಕೋರೇಷನ್ನಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರದ ಹಾರಗಳಿಗೂ ಕೂಡ ಮಿಕ್ಸ್ ಮಾಡ್ಕೋಬೋದು, ಇದನ್ನು ಚೆನ್ನಾಗಿ ಕಾಣುತ್ತೆ.